ರೈತ ಕರೆಕ್ಟಾಗಿ ಪ್ಲ್ಯಾಂಡ್ ಆಗಿ ಮಾಡಿದ್ರೆ ಯಾವುದು ಲಾಸ್ ಬರೋದಿಲ್ಲ. ಪ್ಲ್ಯಾಂಡ್ ಆಗಿ ಅತಿಯಾಗಿ ಗೊಬ್ಬರ ಹಾಕಿದ್ರೂ ತೊಂದರೆ, ಅತಿಯಾಗಿ ನೀರು ಹಾಕಿದ್ರೂ ತೊಂದರೆ. ಹಂಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋಬೇಕು. ನಂತರ ಈಗ ನೋಡಿ ಶುಂಠಿ ರೇಟ್ ಇದೆ ಅಂದ ತಕ್ಷಣ ಈಗ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಅಡಿಕೆ ರೇಟ್ ಹೇಗಿದೆ ಅಂತ ಹೇಳಿ ಹೋದ ವರ್ಷ ನೋಡಿ 1.5 ಕೋಟಿ ಸಸಿಗಳನ್ನ ಪರ್ಚೇಸ್ ಮಾಡಿ ಪ್ಲಾಂಟ್ ಮಾಡಿದ್ದಾರೆ ಅಂತ. ಅದೇ ಈ ಏನಾಗಿದೆ ಅಂತಂದ್ರೆ ಯಾವ್ದು ದುಡ್ಡಿದೆ ಅಂದ ತಕ್ಷಣ ಅದನ್ನೇ ಪ್ಲಾಂಟ್ ಮಾಡಿದ್ದಾರೆ. ಫಸ್ಟ್ ಕೊಡ್ಬೇಕು ಮಕ್ಳಿಗೆ, ಅವ್ರು ಏನೇ ಓದ್ಲಿ, IAS ಆಗ್ಲಿ, ಇನ್ನೊಂದಾಗ್ಲಿ, ಪೊಲೀಸ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಏನೇ ಆಗ್ಲಿ, ಜಮೀನ್ ಇದ್ರೆ ಅದಕ್ಕೆ ಏನಾದ್ರು ಖಾಲಿ ಬಿಡ್ದಂಗೆ ಬೆಳಿಬೇಕಷ್ಟೇ. ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಫಾರ್ಮ್ ಹೌಸ್ ನಿಮ್ ಮನೇನೋ ಯಾವ್ದಿದೆ ಏನು? ಹೌದು, ಇದು ನಮ್ಮ ಮನೇನೆ ಫಾರ್ಮ್ ಹೌಸ್ ಇದೆ. ಹೌದು. ಎಷ್ಟು ಜಾಗದಲ್ಲಿದೆ ಸರ್ ಇದು? ಇದು ಸುಮಾರು ಒಂದು 15-20 ಕ್ವಿಂಟಲ್ ಇದೆ. 15-20 ಕ್ವಿಂಟಲ್ ಅಂದ್ರೆ ಗ್ರೀನರಿ ತುಂಬಾ ಚೆನ್ನಾಗಿದೆ, ಒಂಥರ ಪಾರ್ಕ್ ತರ ಮಾಡಿದೀವಿ. ಯಾವ್ಯಾವ ಗಿಡ ಇದೆ ಸರ್ ಒಳಗಡೆ? ಇವೆಲ್ಲ ಒಳಗಡೆ ಸುಮ್ನೆ ಅಡಿಕೆ ಹಾಕಿದೀವಿ, ಹೂ ಗಿಡಗಳು ಹಾಕೊಂಡಿದೀವಿ. ಅದ್ ಬಿಟ್ರೆ ಸ್ವಲ್ಪ ಪಾಟ್ಗಳು ಹಾಕೊಂಡಿದೀವಿ. ಇದು ಮನೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಸರ್? ಇದು ಮನೆ ಬಂದು 60-40 ಇದೆ. ಇವೆಲ್ಲ ಶೋ ಗಿಡನ ಇದು? ಹೌದು. ಸರ್ ಇದಾಗ್ಲೇ ಮನೆ ಕಟ್ಟಿ ಎಷ್ಟು ವರ್ಷ ಆಗಿದೆ? ಅಲ್ಲ 20 ವರ್ಷ ಆಯ್ತು. 21 ವರ್ಷ ಆಯ್ತು. ಸೊ ನೀವು ಅವಾಗ್ಲಿಂದ ಇಲ್ಲಿ ಇರೋದು ವೃತ್ತಿ ಏನಾದ್ರು ಮಾಡ್ತಾ ಇದ್ರು, ಏನಾರು ಆಮೇಲೆ ಸಿಟಿ ಬಿಟ್ಟು ಬಂದಿದ್ದೋ? ಹೌದು, ನಾನ್ ಮುಂಚೆ BE ಡ್ರಾಪ್ ಔಟ್ ಆಕ್ಚುಲಿ. ಈ ನಂತರ ಡಿಗ್ರಿ ಮಾಡ್ಕೊಂಡೆ. ಡಿಗ್ರಿ ಮಾಡಿ ನಂತರ ಬೆಂಗಳೂರಲ್ಲಿ ಸಿವಿಲ್ ಕಾಂಟ್ರಾಕ್ಟ್ ಮಾಡಿಸ್ತಿದ್ದೆ. ಈ ಕೋವಿಡ್ ಬರೋ ಕಾರಣ ಅದನ್ನು ನಿಲ್ಸಿ ಈ ತೆಂಗಿನ ತೋಟ ಇದೆ, 1000 ತೆಂಗಿನ ಮರ ಇದೆ. ಮತ್ತೆ ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಮತ್ತೆ ತೆಂಗು ಮೇನ್ ಕ್ರಾಪ್. ಹೌದು ಹೌದು. ಇದು ಮನೆಗೆ ಅಂತ ಹೇಳಿ CP ಮರ ಹಾಕೊಂಡಿದೀವಿ. ಅದು ಸರ್ ಯಾವ್ದೋ ವೈಟ್ ಕಲರ್ ಹೂವು, ಅದೆಂತದ್ದು ಹೆಸರು ಬರೋದಿಲ್ಲ, ಗೊತ್ತಿಲ್ಲ. ಯಾವ್ದೋ ಸುಮ್ಮನೆ ಶೋಗ್ ಹಾಕೊಂಡಿದ್ದಾರೆ. ಇದು ಬಟರ್ ಫ್ರೂಟ್ ಮನೆಗೆ ಯಾರೋ ತಿನ್ನಕ್ಕೆ ಅಂತ ಕೊಟ್ಟಿದ್ರು, ಅದನ್ನೇ ಪಾಟ್ಗೆ ಹಾಕೊಂಡು ಅದನ್ನೇ ಗಿಡ ಮಾಡಿ ಹಾಕಿ. ಸರ್ ಇದಾಲಿ ಎಷ್ಟು ವರ್ಷದ? ಇದು ತುಂಬಾ ಕಾಯಿ ಇದೆ. ಇದು 7 ವರ್ಷದ ಗಿಡ. 7 ವರ್ಷದ ಗಿಡ, 8 ವರ್ಷ ಗಿಡ. ಈಗ ಇದನ್ನು ಮಾರಾಟ ಮಾಡ್ತಾ ಇರೋ ಸಿಕ್ಕಾಬಟ್ಟೆ ಕಾಯಿ ಇದೆ ಇದರಲ್ಲಿ. ಹೌದು, ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇದನ್ನು ಕೊಡ್ತೀವಿ. ಸುಮಾರು ಆ ಕಡೆ ಇದೆ ಬೆಳೆಯರೋದು ಬುಡ. ಹೌದು, ಬುಡ ಆ ಕಡೆ ಇದೆ. ಹೌದು. ಇದು ಒಂದ್ಸಲ ಕಾಯಿ ಬಿಡಕ್ಕೇನೆ 4 ರಿಂದ 5 ವರ್ಷ ತಗೊಳುತ್ತೆ. ಇದು ಸ್ಟಾರ್ಟಿಂಗ್ ಇಲ್ಲ ಆಗ್ಲೇ ಇನ್ನೊಂದ್ಸಲಿ ಫಸ್ಟ್ ಬಿಟ್ಟಿತ್ತು? ಇದು ಆಲ್ರೆಡಿ ಇದು ಮೂರನೇ ವರ್ಷ ಇದು. ಅಂದ್ರೆ ಅವಾಗ ಮಾರಾಟ ಮಾಡ್ತಾ ಇದಾರೆ ಇದನ್ನ? ಇಲ್ಲ, ಮನೆಗೆ ಯೂಸ್ ಮಾಡ್ಕೋತಿದ್ವಿ. ಅಂದ್ರೆ ಈಗ ಸುಮಾರು ಎಷ್ಟು ಕೆಜಿ ಇದೆ ಸರ್? ಸುಮಾರು ಮೇಲೆಲ್ಲ ನೋಡ್ತಾರೆ, ಸುಮಾರು ಕಾಯಿಗಳಿವೆ. ಹೌದೌದು. ಈಗ ಇದು ಮಾರಾಟ ಮಾಡ್ಲೇಬೇಕಾಗುತ್ತಿಲ್ಲ ಅಂದ್ರೆ ಎಷ್ಟು ಒಟ್ಟಿಗೆ ಗಣ್ಣದಾಗ ತಿನ್ನಕ್ಕೂ ಆಗಲ್ಲ. ಹೌದೌದು. ನೆಂಟರಿಗೆ ಇವ್ರಿಗೆಲ್ಲ ಕೊಟ್ಟಿ ಮಿಕ್ಕತ್ತೆ, ಅದನ್ನ ಸೇಲ್ ಮಾಡ್ತೀವಿ. ಅಂದ್ರೆ ಒಂದೇ ಪ್ಲಾಂಟ್ ಇರೋದು? ಹೌದು, ಒಂದೇ ಪ್ಲಾಂಟ್ ಎಷ್ಟೊಂತರ ಬಿಟ್ಟಿದೆ. ಹಾಕೊಂಡಿದ್ರೆ ಎಷ್ಟು ಗಿಡ ಬೆಳೆಸ್ತಾರೆ ಇದು? ಹೌದು, ಇದು ಮನೆಗೆ ಅಂತ ಹಾಕೊಂಡಿದ್ದು. ಬಟ್ ಇದಕ್ಕೆ ಅತಿಯಾದ ಗೊಬ್ಬರ, ಆಮೇಲೆ ಮೇಂಟೆನೆನ್ಸ್ ಕಷ್ಟ, ಅದೆಲ್ಲ ಕೀಳೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅದೇ ನಾವು ಇದನ್ನ ಹಾಕಕ್ ಹೋಗ್ಲಿಲ್ಲ. ಅಂದ್ರೆ ಮರ ಗಟ್ಟಿ ಇಲ್ವಾ ಸರ್? ಇದು ಗಟ್ಟಿ ಇದೆ. ಗಟ್ಟಿ ಇದೆ. ಹೌದು. ಈಗ ಹೆಚ್ಚು ಕಮ್ಮಿ ಇದರಲ್ಲಿ ನಿಮ್ಗೆ 100 kg ಗಂಟ ಸಿಗುತ್ತೆ ಸರ್ ಇದು? ಹೌದು, ಸಿಗುತ್ತೆ. ಅಂದ್ರೆ ಇದು ಒಳಗಡೆ ಯಾವ ತರ ಕಲರ್ ಬರುತ್ತೆ ಸರ್? ಇದು ಪಿಸ್ತಾ ಕಲರ್. ಪಿಸ್ತಾ ಕಲರ್ ಬರುತ್ತೆ. ಇದು ಒಳಗಡೆ ಬೀಜ ಬರುತ್ತೋ ಮಾವಿನ ತರನ? ಹೌದು ಹೌದು. ಅಂದ್ರೆ ಒಳಗಡೆ ಒಂದು ಬೀಜ ಬರುತ್ತೆ. ಅದೇ ಹೇಳಿದ್ದು, ಆ ಬೀಜದಿಂದಾನೆ ಪ್ಲಾಂಟ್ ಪಾಟ್ಗೆ ಹಾಕೊಂಡು ಪ್ಲಾಂಟ್ ಮಾಡ್ಕೊಂಡು ಅದನ್ನ ಇಟ್ಟಿತ್ತು. ಇದು ಕಾಫಿನ ಸರ್ ಇದು? ಹೌದು, ಇದು ಕಾಫಿ. ಇದಾಲಿ ಎಷ್ಟು ವರ್ಷದ ಗಿಡ ಇದು ಕಾಫಿ? ಇದು ಈ ತುಂಬಾ ವರ್ಷ, ತುಂಬಾ ಹಳೆ ಅಂದ್ರೆ ನಮ್ಮ ಪ್ರದೇಶದಲ್ಲೂ ಬರುತ್ತೆ ಸರ್ ಕಾಫಿ ಇದು? ಬರುತ್ತೆ. ಅಂದ್ರೆ ನೋಡಿ, ಇದನ್ನ ನಾವೇ ರೆಡಿ ಮಾಡ್ಕೊಂಡು ನಾವೇ ಪೌಡರ್ ಮಾಡ್ಕೊಂಡು ಮನೆ ಕಾಫಿ ಇದನ್ನೇ ಯೂಸ್ ಮಾಡೋದು. ಈಗ ಇದು ಹಣ್ಣ ಇದೆ, ಇಲ್ಲಿ ಯಾವ್ದಾರು ಹಣ್ಣ ಇರೋದು? ಇದೊಂದಿದೆ, ಎಲ್ಲ ಕಿತ್ತಿದ್ದಾರೆ. ಅಂದ್ರೆ ಈಗ ನೋಡಿ ರೆಡ್ ಕಲರ್ ಇದೆ. ಹೌದು. ಇದು ಆಗ್ಲೇ ಕೀಳೋ ಸ್ಟೇಜ್ ಇದು? ಕೀಳೋ ಸ್ಟೇಜ್. ಇದು ಯಾವ ತರ ಪ್ರೊಸೆಸ್ ಮಾಡ್ತೀರಾ? ಯಾವ ತರ ಈಗ ಮಾಡ್ಬೇಕಾಗುತ್ತೆ ನಾವೀಗ? ಈಗ ನಾವು ಮನೆಗೆ ಮಾಡ್ಕೊಳ್ಳೋದ್ರಿಂದ ಇದನ್ನ ಕಿತ್ತಿ ಒಣಗಾಕಿ ಚೆನ್ನಾಗಿ, ಒಣಗಿದ ನಂತರ ಬೀಜನ ಡ್ರೈ ಮಾಡಿ ಅದನ್ನ ಸಣ್ಣ ಕಾಫಿ ಬೀನ್ಸ್ ಒಣಗಿದ ನಂತರ ಇದನ್ನೇ ಮಿಕ್ಸಿಲಿ ಹಾಕಿ ಆಡ್ಸ್ಕೊಂಡು. ಅಂದ್ರೆ ಒಣಗು ಎಷ್ಟು ದಿವಸ ಒಣಗಿಸ್ಬೇಕಾಗುತ್ತೆ ಇದನ್ನ? ಸ್ವಲ್ಪ ಡ್ರೈ ಬಿಸಿಲು ಚೆನ್ನಾಗಿದ್ರೆ ಒಂದ್ 3-4 ದಿವಸ ಒಣಗಿಸಿದ್ರೆ ಸಾಕು. ನಮ್ಗೇನ್ ಕಾಫಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ. ಅಂದ್ರೆ ಈಗ ಅದಕ್ಕೆ ಮಾಮೂಲಿ ಕಹಿ ಬರುತ್ತಲ್ಲ, ಹಂಗೆ ತಿಂದ್ರೆ ಕಹಿ ಬರಲ್ವಾ ಈಗ ಪೌಡರ್ ಮಾಡೋದ್ರಿಂದ? ಏನ ಅಂತ ನಮ್ಗೇನ್ ಅನ್ಕೊಂಡ್ ಬರಲ್ಲ. ಡಿಕಾಕ್ಷನ್ ಮಾಡ್ಕೋತೀವಿ ಮನೆಗೆ, ಇದನ್ನೇ ಬಳಸ್ತೀವಿ. ಅಂದ್ರೆ ಟೇಸ್ಟ್ ಯಾವ ತರ ಇದೆ ಸರ್? ಮಾಮೂಲಿ ಅಂದ್ರೆ ಅಷ್ಟು ಆತರ ಟೇಸ್ಟ್ ಬರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅಂದ್ರೆ ಅದ್ರಲ್ಲಿ ಅಂದ್ರೆ ಇದು ಏನೋ ಚಿಕೋರಿನೋ ಮತ್ತೆ ಚಾಕ್ಲೇಟ್ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇದಕ್ಕೇನ್ ನಾವೇನ್ ಇದ್ ಮಾಡೋದಿಲ್ಲ. ನೋಡಿ ಸರ್, ಸುಮಾರು ಬಿಟ್ಟಿದೆ ಈಗ. ಹೌದು. ಈಗ ಎಷ್ಟ್ ಪೌಡರ್ ಆಗ್ಬೋದು ಸರ್ ಇಷ್ಟು ಕಾಯಲ್ಲಿ? ಈಗ ಅಷ್ಟೇನ್ ಅಂದಾಜಿಲ್ಲ.
ಸ್ವಲ್ಪ ಬಿಡ್ತೀರಾ, ಸ್ವಲ್ಪ ಕಿತ್ಕೋತೀರಾ? ಹೌದೌದು. ಸುಮ್ಮನೆ 2 ಗಿಡ ಹಾಕೊಂಡಿದೀವಿ. ಇದು ನಾಟಿ ನಿಂಬೆನ ಇದು? ಇಲ್ಲ, ಹೈಬ್ರಿಡ್. ಮಿಕ್ತಾಲ ಶೋ ಗಿಡ ಇದೆ. ಹೌದು ಸರ್, ಇದು ಮೆಣಸು ಯಾವ್ದು? ಇದೇನಿದು? ವಿಳ್ಳೆದೆಲೆ. ಇದು ನಮ್ ಗೋಡನ್ನು ಕೊಬ್ಬರಿ ಮಾಡ್ತೀವಿ. ಇದು ಕಟ್ಸಿ ಆಗ್ಲಿ 25-24 ವರ್ಷ ಆಯ್ತು. ಸ್ವಂತನ ಟ್ಯಾಕ್ಟ್ರಿ ನಿಮ್ದು? ಹೌದೌದು. ನಮ್ ತೋಟ ಬಂದು ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಒಟ್ಟು ಎಷ್ಟು ಎಕರೆ ಇದೆ ಸರ್ ತೋಟ? ನಮ್ದು ಆಲ್ಮೋಸ್ಟ್ ಎಲ್ಲ ಬಂದು ಒಂದು 16 ಎಕರೆ ಇದೆ. ಅಂದ್ರೆ ಮರ ಎಷ್ಟಿದೆ ಒಟ್ಟು? ತೆಂಗಿನ ಮರ? ಎಲ್ಲ ತೆಂಗಿನ ಮರನ? ಹೌದು. ಬೇರೆ ತರ ಕ್ರಾಪ್ 800 1000 ಇದೆ. ಬರೀ ತೆಂಗಿ ಹಾಕಿರೋದು. ಈಗ ಮತ್ತೆ ಅಡಿಕೆ ಪ್ಲಾಂಟ್ ಮಾಡ್ಬೇಕು ಅಂತ ಇದೀವಿ. ಇದು ಗೋಡನ್ನು. ಈಗ ವರ್ಷಕ್ಕೆ ಎಷ್ಟು ಕಾಯಿ ಬೀಳ್ತಾ ಇದೆ ಸರ್? ಈಗ ನಮ್ಗೆ 60-70. 60-70 ಸಾವಿರ ಕಾಯಿ ಬೀಳ್ತಾ ಇದೆ. ಸರ್, ಈಗ ನೀವು ಕೊಬ್ಬರಿ ಸೂಸೋದು ಎಷ್ಟು ತಿಂಗಳು ಒಂದ್ಸರಿ ಸೂಸ್ತಾ ಇದೀರಾ? 4 ಬ್ಯಾಚ್ ಮಾಡ್ಕೋತೀವಿ. ಯಾವಾಗ ಹಾಕಿರ್ತೀವಿ ಅದರಿಂದ 10 ತಿಂಗಳಿಗೆ ಸುಲಿಸ್ತೀವಿ. ಸರ್, ಈಗ ಮನೇಲಿ ಯಾರ್ಯಾರು ಇದ್ದೀರಾ ನೀವು? ತಂದೆ ತಾಯಿ, ಪತ್ನಿ, ಮಗ. ಅಂದ್ರೆ ಸರ್, ಈಗ ಸೇಫ್ಟಿ ಎಲ್ಲ ಒಂಚೂರು ನಾನು ನೋಡ್ತೇನೆ, ಸೇಫ್ಟಿ ಮಾಡಿಸಿದೀರಾ ತುಂಬಾ. ಹೌದು. ಅಂದ್ರೆ ಈಗ ಆಚೆ ಕಡೆ ಸೇಫ್ಟಿ ಬೇಕೇ ಆಗುತ್ತೆ. ಹೌದು. ಈಗ ಸ್ಟಾರ್ಟಿಂಗ್ ಭಯ ಆತರ ಏನಾರು ಆಯ್ತಾ ಸರ್? ಆಚೆ ಕಡೆ ನಾವು ಹೈವೇಲಿ ಇದ್ದೀವಿ, ಮಾಮೂಲಿ ಏನಿಲ್ಲ. ಗನ್ ಇದೆ ಮನೇಲಿ, CC ಕ್ಯಾಮೆರಾಗಳು ಹಾಕೊಂಡಿದೀವಿ. ರೈತರು ಏನಿಲ್ಲ, ಬೆಳೆಯೋದು ಎಲ್ಲ ರೈತರು ಬೆಳೀತಾರೆ. ಬಟ್ ಅವ್ರು ಮಾರ್ಕೆಟ್ ಬಗ್ಗೆ ಏನು ತಿಳ್ಕೊಳ್ಳದೆ ಬೆಳೆದ್ರೆ ತುಂಬಾ ಕಷ್ಟ. ಯಾಕೆಂತಂದ್ರೆ ನೋಡಿ, ಎಲ್ಲಾ ಬ್ರೋಕರ್ಗೆ ಹೋಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಶನ್, ಇದಕ್ಕೆ ಅಂತಲೇ ದುಡ್ಡು ಹಾಳು ಮಾಡ್ಕೋತೀವಿ. ಬೆಳೆಯೋದು ಕಷ್ಟಪಟ್ಟು ಬೆಳೆಯೋದು ನಾವು, ಬಟ್ ತಿನ್ನೋರು ಯಾರೋ ಅನ್ನೋ ತರ ಆಗುತ್ತೆ ಫಸ್ಟ್. ಹಂಗಾಗಿ ರೈತರುಗಳು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ನಂತರ ಏನೇ ಬೆಳೆ ಬೆಳೆದ್ರು ಮಾರ್ಕೆಟ್ ಬಗ್ಗೆ ಮಾಹಿತಿ ಪಡ್ಕೊಂಡು ಬೆಳೆದ್ರೆ ಉತ್ತಮ. ಆಮೇಲೆ ರೈತ ಕರೆಕ್ಟಾಗಿ ಪ್ಲಾನ್ಡ್ ಆಗಿ ಮಾಡಿದ್ರೆ ಯಾವ್ದು ಲಾಸ್ ಬರೋದಿಲ್ಲ. ಪ್ಲಾನ್ಡ್ ಆಗಿ ಅತಿಯಾಗಿ ಗೊಬ್ಬರ ಹಾಕಿದ್ರು ತೊಂದರೆ, ಅತಿಯಾಗಿ ನೀರ್ ಹಾಕಿದ್ರು ತೊಂದರೆ. ಹಂಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋಬೇಕು. ನಂತರ ಲಾಸ್ ಮಾಡ್ಕೊಂಡು ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡಿ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಪಡೆದು ನಂತರ ಅವರು ಏನೇ ಟೊಮೊಟೊಯಿಂದ ಲಾಸ್ ಆಯ್ತು, ಏನು ಕಬ್ಬು ಬೆಳೆದು ಲಾಸ್ ಆಯ್ತು ಅಂತ ಅನ್ನೋ ಕಾರಣ ಏನು ಅಂತಂದ್ರೆ ಇದೆ. ಅತಿಯಾಗಿ ಜನ ಯಾವ ಬೆಳೆ ಬೆಳಿತಾರ ಅದನ್ನೇ ಬೆಳೀತಾರಲ್ಲ, ಅದು ಪ್ರಾಬ್ಲಮ್. ಹಂಗಾಗಿ ಇಲ್ಲೇ ಬನ್ನಿ. ಹಂಗಾಗಿ ಎಷ್ಟು ಬೇಕು ಅಷ್ಟನ್ನ ಬೆಳ್ಕೋಬೇಕು. ಆಮೇಲೆ ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಪಡೆದ ನಂತರ ಅವರು ಮಾಡಿದ್ರೆ ಉತ್ತಮ ಅಂತ. ಸರ್, ಈಗ ಯುವ ರೈತರುಗಳು ಏನಾಗ್ತಾ ಇದೆ ಅಂದ್ರೆ ಈಗ ಎಜುಕೇಶನ್ ಅಂತ ಇದ್ದಾರೆ. ಈಗ ಅಗ್ರಿಕಲ್ಚರ್ ಮಾಡೋರೇ ಇಲ್ಲ. ಈಗ ಕೆಲಸನೂ ಸಿಗ್ತಾ ಇಲ್ಲ ಸರ್. ಕೂಡ ಬೆಂಗಳೂರಲ್ಲಿ 10-12 ಸಾವಿರ ಸಂಬಳದಲ್ಲಿ ಇಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಈಗ ಮತ್ತೆ ರಿಟರ್ನ್ ಕೊರೋದ್ರಿಂದ ಸುಮಾರು ಫ್ಯಾಮಿಲಿಗಳು ಹಳ್ಳಿ ಕಡೆ ಬಂದ್ಬಿಡ್ತು. ಏನ್ ಹೇಳ್ತೀರಾ ಸರ್? ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಏನಾಗಿದೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಕಡಿಮೆ ಇರೋದ್ರಿಂದ ಅವ್ರಿಗೆ ದಿವಸಕ್ಕೆ 1,000-2,000 ಈ ತರ ಸಂಬಳ ಡೈಲಿ ವೇಜಸ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ ರೈತರಿಗೆ ಒಂದಿದ್ರೆ ಒಂದಿರಲ್ಲ. ಜಮೀನ್ ಇದ್ದವ್ರಿಗೆ ನೀರಿರಲ್ಲ, ನೀರಿದ್ದವ್ರಿಗೆ ಜಮೀನ್ ಇರಲ್ಲ. ಈಗ ಆಸಕ್ತಿ ಇದ್ದವ್ರಿಗೆ ಭೂಮಿ ಇರಲ್ಲ. ಹೌದು. ಈಗ ಆಸಕ್ತಿ ಇಲ್ಲದವ್ರಿಗೆ ಭೂಮಿ 10 ಎಕರೆ ಇರುತ್ತೆ. ಹೌದು, ಆ ತರ ಆಗಿದೆ. ಆಮೇಲೆ ಕರೆಕ್ಟ್ ನಾನು ಹೇಳ್ದಾಗೆ ಕರೆಕ್ಟಾಗಿ ಪ್ಲಾನ್ ಮಾಡಿ. ಈಗ ಹಸು ಸಾಕಾಣಿಕೆಯಿಂದನೂ ದುಡ್ಡಾಗತ್ತೆ, ಕುರಿ ಸಾಕಾಣಿಕೆಯಿಂದನೂ ದುಡ್ಡಾಗತ್ತೆ. ರೇಷ್ಮೆ ಆಗ್ಲಿ, ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಯಾವ್ದು ಏನು ತೊಂದರೆ ಅಲ್ಲ. ತುಂಬಾ ಕಷ್ಟಪಡೋಂತ ಬೆಳೆಗಳು ಅಲ್ಲ. ಶುಂಠಿಲಿ ನೋಡಿ, ಶುಂಠಿ ಒಳ್ಳೆ ರೇಟ್ ಇದೆ. ಅದೇ ಈಗ ನೋಡಿ, ಶುಂಠಿ ರೇಟ್ ಇದೆ ಅಂದ ತಕ್ಷಣ ಈಗ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಅಡಿಕೆ ರೇಟ್ ಹೇಗಿದೆ ಅಂತ ಹೇಳಿ ಹೋದ ವರ್ಷ ನೋಡಿ 1.5-2 ಕೋಟಿ ಸಸಿಗಳನ್ನ ಪರ್ಚೇಸ್ ಮಾಡಿ ಪ್ಲಾಂಟ್ ಮಾಡಿದ್ದಾರೆ ಅಂತ. ಅದೇ ಈಗ ಏನಾಗಿದೆ ಅಂತಂದ್ರೆ, ಯಾವ್ದು ದುಡ್ಡಿದೆ ಅಂದ ತಕ್ಷಣ ಅದನ್ನೇ ಪ್ಲಾಂಟ್ ಮಾಡಿದ್ದಾರೆ. ಫಸ್ಟ್ ಇದನ್ನ ಡ್ರ್ಯಾಗನ್ ಫ್ರೂಟ್ ನಾನು 3 ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದು. ಬಟ್ ಹಾಕೋಷ್ಟ್ರೊಳಗೆ 2 ವರ್ಷ ಡಿಲೇ ಆಯ್ತು. ಹಂಗಾಗಿ ಈಗ ಆಲೆತ್ತು ಇದನ್ನು ತುಂಬಾ ಜನ ಬೆಳೀತಾ ಇದ್ದಾರೆ. ಮುಂದೆ ಇದು ಟೊಮೊಟೊ ತರ ಆಗೋ ಚಾನ್ಸಸ್ ಇದೆ. ನೋಡಿ, 2 ರೂಪಾಯಿ 3 ರೂಪಾಯಿ. ಈಗ ನೆಕ್ಸ್ಟ್ ಕೆಜಿಗೆ 50 ರೂಪಾಯಿ ಬಂದ್ರು ಆಶ್ಚರ್ಯ ಏನಿಲ್ಲ. ಸರ್, ಈಗ ಇನ್ನ ನಾವು ಅಂದ್ರೆ ಈಗ ಆಲ್ಮೋಸ್ಟ್ ಸಿಟಿಗಳ ಕಡೆ ಹೋಗಕ್ಕೆ ಅಂದ್ರೆ ಹೆಣ್ಣು ಕೊಡಲ್ಲ. ಈ ಹಳ್ಳಿ ಲೈಫಲ್ಲಿ ಇದ್ರೆ, ಸಿಟಿಲಿ ಇದ್ರೆ ಏನೋ ಒಂದು ಅಲ್ಲ, ಮನೆ ಇಲ್ದಲ್ಲಿರೋ, ಜಾಗ ಇಲ್ದಲ್ಲಿರೋ ಪರವಾಗಿಲ್ಲ, ಬೆಂಗಳೂರಲ್ಲಿ ಹುಡುಗ ಕೆಲಸ ಮಾಡ್ತಾ ಇರಬೇಕು ಅಂತ ಇರ್ತಾರೆ. ಈಗ ನಿಮ್ಗೆ ಯಾವ ತರ ಇದೆ ಸರ್ ಇದು ಲೈಫ್? ನಮ್ ಲೈಫ್ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಇಲ್ಲಿ ಮನೆ ಹತ್ರನೇ 5 ಎಕರೆ ತೋಟ ಇದೆ, ಹಸು ಇದೆ. ಇದು ಗಿಡಗಳು ನೋಡ್ಕೊಂಡು ಆರಾಮಾಗಿ ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿದೆ. ನಮ್ಗೇನ್ ಬೇಕು ಅಂತಂದ್ರೆ ಬೆಂಗಳೂರು 100 ಕಿಲೋಮೀಟರ್, ಮೈಸೂರು 90 ಕಿಲೋಮೀಟರ್ ಹೋಗ್ತೀವಿ ಬರ್ತೀವಿ. ಹಿಂಗಾಗಿ ಏನ್ ತೊಂದರೆ ಇಲ್ಲ.
ಅದೇ ರೈತರು ಫಸ್ಟ್ ಆಫ್ ಆಲ್ ಯಾರ್ಯಾರು ಜಮೀನಿದೆ ಅಂತವ್ರು ಜಮೀನು ವೇಸ್ಟ್ ಮಾಡ್ದಂಗೆ ಈ ಹುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬೇರೆ ಏನೇ ಕೆಲಸ ಮಾಡಿದ್ರು ರೈತರು ಬೆಳೆಯಂತ ಆಗೋಂಥ ಬೆಳೆಗಳು ಏನೇನಿದೆ ಅಂಥ ಬೆಳೆಗಳನ್ನ ರಾಗಿ ಆಗಲಿ, ಅಕ್ಕಿ ಆಗಲಿ, ಗೋಧಿ ಆಗಲಿ, ಏನು ಕನ್ಸಂಪ್ಟ್ ಮಾಡ್ತೀವಿ, ಕಾಳುಗಳಾಗಲಿ, ಇಂಥವನ್ನೆಲ್ಲ ಬೆಳೆಯೋಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಅವ್ರು ಏನೇ ಓದಲಿ, IAS ಆಗಲಿ, ಇನ್ನೊಂದಾಗಲಿ, ಪೊಲೀಸ್ ಆಗಲಿ, ಇಂಜಿನಿಯರ್ ಆಗಲಿ, ಏನೇ ಆಗಲಿ, ಜಮೀನಿದ್ರೆ ಅದಕ್ಕೆ ಏನಾದರೂ ಖಾಲಿ ಬಿಡ್ದಂಗೆ ಬೆಳಿಬೇಕಷ್ಟೆ. ಬೆಳೆದ್ರೆ ಆರ್ಥಿಕತೆ ಚೆನ್ನಾಗಿರುತ್ತೆ. ಒಂದು ಜೊತೆಗೆ ಇಷ್ಟೊಂದು 150 ರೂಪಾಯಿ ರೇಟ್ KG ಏನಾಗಿದೆ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಅವ್ರಿಗೂ ಆದಾಯನೂ ಸ್ವಲ್ಪ ದುಪ್ಪಟ್ಟು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಜಮೀನಲ್ಲೂ ಸ್ವಲ್ಪ ಆದಾಯ ಬಂದರೂ ಅವ್ರ ಆರ್ಥಿಕತೆನೂ ಚೆನ್ನಾಗಾಗುತ್ತೆ. ಬೇರೆಯವ್ರಿಗೂ ಎಷ್ಟು ಬೆಳಿತೀವಿ ಅಷ್ಟು ಒಳ್ಳೆಯದು ಅಂತ ನನ್ನ ಭಾವನೆ.